ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ಅಧಿಕಾರಿಗಳನ್ನ ಕಚೇರಿಯಲ್ಲೇ ಕೂಡ್ ಹಾಕಿದ್ದಾರೆ ಗುತ್ತಿಗೆದಾರ ಒಬ್ಬ. ಲಂಚದ ಹಣವನ್ನ ವಾಪಸ್ ಕೊಡಿ ಅಂತ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿದಾನೆ. ಅಧಿಕಾರಿಗಳನ್ನ ಕೂಡ್ ಹಾಕಿದಾನೆ ಗುತ್ತಿಗೆದಾರ. ಇನ್ನೇನ್ರಿ ಮಾಡ್ತಾರೆ, ನೊಂದಂತ ಗುತ್ತಿಗೆದಾರರು, ರೊಚ್ಚಿಗೆದ್ದಂತ ಗುತ್ತಿಗೆದಾರರು ಅಧಿಕಾರಿಗಳ ಲಂಚದ ಆಸೆಗೆ ಅವ್ರ ಜೀವ ತೆಯ್ಕೊಳ್ಳಕ್ಕಾಗತ್ತಾ? ಲಂಚದ ಹಣ ವಾಪಸ್ ಕೊಟ್ಬಿಡಿ ಅಂತ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿದಾನೆ. ಬಾಬು ರೆಡ್ಡಿಯಿಂದ 30 ಲಕ್ಷ ಬಿಲ್ಗೆ 3 ಲಕ್ಷ ಪಡ್ಕೊಂಡಿದ್ದ ಇಂಜಿನಿಯರ್ ಲೋಕೇಶ್. ಮುಂಗಡವಾಗಿ 3 ಲಕ್ಷ ಲಂಚ ಪಡ್ಕೊಂಡಿದ್ರು ಇಂಜಿನಿಯರ್ ಲೋಕೇಶ್. ಬಿಲ್ ಮಾಡ್ಕೊಡ್ಬೇಕಾದ್ರೆ ಮತ್ತೆ 3 ಲಕ್ಷ ಲಂಚ ಕೇಳಿದ್ರಂತೆ. ಇದರಿಂದ ರೊಚ್ಚಿಗೆದ್ದ ಗುತ್ತಿಗೆದಾರ ಬಾಬು ರೆಡ್ಡಿ ಲೋಕೋಪಯೋಗಿ ಕಚೇರಿಯಲ್ಲಿ ಜೆಇ ಲೋಕೇಶ್, ಎಡಬಲಿ ರಾಜು ಮತ್ತು ಇನ್ನೊಬ್ಬ ಜೆಇ ಕಲ್ಯಾಣ್ ಕುಮಾರ್ ಅನ್ನ ಲಾಕ್ ಮಾಡಿದಾನೆ. ನಾನು ಕೊಟ್ಟ ಲಂಚದ ಹಣ ವಾಪಸ್ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಇದರಿಂದ ಮುಜುಗರಕ್ಕೆ ಒಳಗಾದ್ರು ಅಧಿಕಾರಿಗಳು. ನಿಮ್ ಕೆಲಸ ಮಾಡ್ಕೊಡ್ತೀವಿ, ದಯವಿಟ್ಟು ಸುಮ್ಮನೆ ಇರಿ ಅಂತ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಹೇಳಿದಾನೆ. ಸರಿಯಾಗಿ ಮಾಡಿದ್ರು. ಗುತ್ತಿಗೆದಾರನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ವಿಫಲ ಆಯ್ತು. ನಿನ್ ಹಣ ಮೇಲಧಿಕಾರಿಗಳಿಗೆ ತಲುಪಿದೆ, ದಯವಿಟ್ಟು ಬಿಟ್ಬಿಡು, ನಿನ್ ಕೆಲಸ ಮಾಡ್ಕೊಡ್ತೀವಿ ಅಂತ ಕೇಳ್ಕೊಂಡಿದ್ದಾರಂತೆ. ನಾಚಿಕೆ ಆಗ್ಬೇಕು ಇಂಥ ಕೆಲಸಗಳನ್ನು ಮಾಡಕ್ಕೆ. ಸರಿಯಾಗಿ ಮಾಡಿದಾನೆ ಯಾರೋ ಕಾಂಟ್ರಾಕ್ಟ್ರು. ಮೇಲಧಿಕಾರಿಗಳಿಗೆ ತಲುಪಿಸಿದಾರಂತೆ. ಯಾವನವನು ಮೇಲಧಿಕಾರಿ? ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿಲ್ವಾ 10 ರೂಪಾಯಿ ಲಂಚ ತಗೊಂಡ್ರು ಯಾರಾದ್ರೂ ಫೋನ್ ಮಾಡಿ ಒಂದು ನಂಬರ್ ಕೊಡ್ತೀವಿ ಅಂತ? ಇಷ್ಟಾದ್ರೂ ಲಂಚದ ಕೆಲಸಗಳು ನಡೀತಾನೆ ಇರ್ತವೆ. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಸ್ಟಾಪ್. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಹೇಳಿದ ತಕ್ಷಣ ಲಂಚದ ಅವತಾರಗಳು ರಾಜ್ಯದಲ್ಲಿ ನಿಂತು ಬಿಡ್ತಾವೆ ಅಂತ ಏನಲ್ಲ. 3 ಜನ ಲಾಕ್ ಮಾಡಿದ ನೋಡಿ. ನಾವು ಚಿಕ್ಕಪ್ಪ ತೀರೋಗಿಲ್ಲ, ಅದಕ್ಕೆ ನೆನ್ನೆ ಬರೋಕ್ಕಾಗಲಿಲ್ಲ. ಇವಾಗ ನಾನು ಕೆಲಸ ಮಾಡಿಲ್ಲ ಅಂತ ಕೇಳಿ ನೋಟಿಸ್ ಕೊಡೋ ಜವಾಬ್ದಾರಿ ಯಾರು? ನೀವು ಹೇಳಿ. ನೀನು ಹಣ ಮಾತಾಡಬೇಡ. ಏನು ಕೊಟ್ಟಿದ್ದೀನಿ? ಏನು ಕೊಟ್ಟಿದ್ದೀನಿ? ನನಗೆ ಗೊತ್ತಿಲ್ಲ. ಇಲ್ಲ ಸರ್, ದುಡ್ಡು ಮಾಡಬೇಕು, ನೀವು ಇಲ್ಲಿಂದ ತಗೋಬೇಕು. ಅಷ್ಟು ಈ ತರ ಇದ್ರೂ ನಿರ್ಧಾರ ಆಗಲ್ಲ. ನೀವು ಮಾಡಲ್ಲ. ಇಲ್ಲ ಇಲ್ಲ ದುಡ್ಡು ಮಾಡಲೇ ಸರ್. ನಾನು ಎಷ್ಟು ನನಗೆ ಅಲ್ಲ, ನನಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ಹಿಡಿದಿದ್ದೀನಿ. ಹೌದು ಸರ್, ನಾನು ಆಯ್ತು ಬಿಡಿ ಪಾಪ. ಅಲ್ಲ ನೀವು ನಿಮ್ಮ ಕೈ ಕೊಟ್ಟಿದ್ರು, ನೀವು ಅಧಿಕಾರಿಗಳು ಕೊಟ್ಟಿರ್ತೀರ. ಏನು ಬ್ರದರ್, ನಿಮ್ಮ ಕೈ ಕೊಟ್ಟಿದ್ರು ಅಧಿಕಾರಿಗಳು ಕೊಟ್ಟಿರ್ತೀರ ಅಷ್ಟೇ ಅಲ್ವಾ? ಅಲ್ಲ ಇದು ಒಂದು ನಿಮಿಷ ಕ್ಲಿಯರ್ ಆಗುತ್ತೆ. ಇರೀನ ಅಣ್ಣ ಲೊಕೇಶನ್ನ ನಿಮ್ಮ ಕೈ ಕೊಟ್ಟಿದ್ರು ಅಧಿಕಾರಿಗಳು ಕೊಟ್ಟಿರ್ತೀರ. ನೀವೇನು ಇಟ್ಕೊಂಡು ಎಂಥ ಅಸಹ್ಯ ನೋಡಿ ಇದು. ದಿನಾ ನಾವು ಬೈದು 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 ನಮ್ಮ ಬಾಯಿ ಹೊಲ್ಸು ಮಾಡ್ಕೊಳ್ಬೇಕೆ ಹೊರತು ಇವ್ರು ಯಾರು ಏನೋ ಬುದ್ಧಿ ಕಲಿತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ. ಅಥವಾ ರಾಜ್ಯದಲ್ಲಿ ಈ ಪರಿಸ್ಥಿತಿ ಹೋಗಬೇಕು ಅನ್ನೋದು ನನ್ನ ನಿಮ್ಮಂಥ ಸಾಮಾನ್ಯ ಜನರ ಆಸೆ. ಆದರೆ ಇಂಥ ಪರಿಸ್ಥಿತಿ ಏನು ಹೋಗ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಪ್ರತಿ ಹಂತದಲ್ಲೂ ಲಂಚ ಕೊಡಲೇಬೇಕು. 30 ಲಕ್ಷ ರೂಪಾಯಿ ಬಿಲ್ಗೆ 6 ಲಕ್ಷ ರೂಪಾಯಿ ಲಂಚ. ಒಟ್ಟು ಫಸ್ಟೇ 3 ಲಕ್ಷ ರೂಪಾಯಿ ಮತ್ತು ಬಿಲ್ ಕ್ಲಿಯರ್ ಮಾಡ್ಸಕ್ಕೆ 3 ಲಕ್ಷ ರೂಪಾಯಿ ಲಂಚ. ಕಾಂಟ್ರಾಕ್ಟರ್ಗಳು ಏನ್ರಿ ಮಾಡ್ತಾರೆ? ಎಲ್ಲಿಗೆ ಹೋಗಿ ಸಾಯ್ತಾರೆ? ಅವ್ರಿಗೆ ಹೆಂಡತಿ ಮಕ್ಳಿರಲ್ವಾ? ಸರ್ಕಾರದ ಸಂಬಳದ ಜೊತೆ ಗಿಂಬಳನೂ ಬೇಕು. ನಮ್ಮ ಜೊತೆಗೆ ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ಗುತ್ತಿಗೆದಾರ ಬಾಬು ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಬು ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಟೋಟಲ್ ಎಷ್ಟು ಲಕ್ಷದ ವರ್ಕ್ ಇದು? ನಿಮ್ಮ ಹತ್ರ ಅವರು ಒಟ್ಟು 6 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋದು ನನಗೆ ಮಾಹಿತಿ ಸಿಗ್ತಾ ಇದೆ ಇವಾಗ. ಹೌದು ಮೇಡಮ್, 3 ಲಕ್ಷ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅಭಿನಂದಿಸ್ತೀನಿ. ಸರಿಯಾದ ಕೆಲಸ ಮಾಡಿದಿರಿ. ಯಾಕೆಂದ್ರೆ ಅಧಿಕಾರಿಗಳಿಗೆ ಹೆದರ್ಕೊಂಡು ಗುತ್ತಿಗೆದಾರರು ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಮೇಡಮ್. ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದೀನಿ. ನಾನು ಪದಿಯಾಗಿ ಅವ್ರನ್ನ ಕೇಳ್ಕೊಂಡೆ. 3 ಲಕ್ಷ ಆಲ್ರೆಡಿ ಕೊಟ್ಟಿದ್ದೀನಿ ಅಡ್ವಾನ್ಸ್ ಆಗಿ. ಇನ್ನು 3 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಮೇಡಮ್.
ಅಲ್ಲೇ ಎತ್ತಿ ಕಪಾಳಕ್ಕೆ ಒಂದು ಬಾರ್ಸೋದಲ್ವಾ ಸರ್ ನೀವು? ಬಾರಿಸ್ಬೇಕಿತ್ತು, ಬಾರಿಸಿದ್ರೆ ಅದು ಬೇರೆ ಕಾನೂನು ಇದೆ. ಅದೇ ಹೇಳಿ, ಕಾನೂನು ಬರೀ ನಮ್ಮಂತ ನಿಮ್ಮಂತ ಸಾರ್ವಜನಿಕರಿಗೆ ಮಾತ್ರ, ಅಂತವ್ರಿಗೆಲ್ಲ ಯಾವ ಕಾನೂನು ಹೇಳಿ? ಇಲ್ಲಿ ದೊಡ್ಡ ಬ್ರೋಕರ್ ಕೆಲಸ ಮೇಡಮ್ ಮಾಡೋದು ಇನ್ನು. ಚೆನ್ನಾಗಿ Location ಪಳಗ್ಬಿಟ್ಟಿದ್ದಾರೆ ತೆಗ್ದ್ಬಿಟ್ಟು- ತಿಮಿಂಗ್ಲಗಳು. ಹೌದು ಮೇಡಮ್, ಹೌದು. ಹ್ಮ್ ನಾವು ಇವಾಗ ಡಿವೈಡ್ ಇಲ್ಲ ನಾವು ಸಾಯ್ಬೇಕು, ಇಲ್ಲ ಅವ್ನು ಬೇರೆ ಏನ್ ಕಡೆ ವರ್ಕ್ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ. ಏನ್ ವರ್ಕ್ ಕೊಟ್ಟಿದ್ದು ಸರ್ ಅದು ನಿಮ್ಗೆ? ಮೇಡಮ್ ಇದು ಒಂದು ಟೆಂಡರ್ ಆಗಿದೆ ನನಗೆ, ಹ್ಮ್ 30 ಲಕ್ಷ. ಹ್ಮ್ ಅದು ಮಾರ್ಚ್ ಮುಗಿದಿದೆ. ಹ್ಮ್ ಇವರು ಭೌತಿಕವಾಗಿ ಮುಗಿದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಹ್ಮ್ ಇಲ್ಲಿ ಡಿವಿಷನ್ ಆಫೀಸ್ ಕೊಟ್ಟಿದ್ದಾರೆ. ಹ್ಮ್ ಇವಾಗ ನಾನು 3 ಲಕ್ಷ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಹ್ಮ್ ಇನ್ನು 3 ಲಕ್ಷ ಕೊಡೋವರೆಗೂ ನನ್ನ ಬಿಲ್ ಬರೆಯಲ್ಲ ಅಂತ ಇಟ್ಕೊಂಡಿದ್ದಾರೆ. 30 ಲಕ್ಷಕ್ಕೆ ಟೆಂಡರ್. ಫಸ್ಟ್ ಆಫ್ ಆಲ್ ಅದು ಕಡಿಮೆ ಟೆಂಡರ್ ಅಮೌಂಟ್. ಅದ್ರಲ್ಲಿ 6 ಲಕ್ಷ ಇವ್ರಿಗೆ ಕೊಟ್ಬಿಟ್ರೆ ಇನ್ ಸಿಗೋ 24 ಲಕ್ಷದಲ್ಲಿ ಏನ್ ಕೆಲಸ ಮಾಡೋದು? ಆ 6 ಲಕ್ಷ ನೀವು ಕೈಯಿಂದ ಇನ್ವೆಸ್ಟ್ ಮಾಡಿರ್ತೀರಲ್ಲ ಕೆಲಸ ಮಾಡಕ್ಕೆ. ಅದರಲ್ಲಿ GST ಹೋಗುತ್ತೆ ಮೇಡಮ್, ಮತ್ತೆ ಹಾ, ಅದ್ರಲ್ಲೂ ಹೋಗುತ್ತಾ? ಅದ್ರಲ್ಲೂ ಹಿಡಿತಾರಾ? ರಾಯಲ್ಟಿ ಹೋಗುತ್ತೆ, ವ್ಯಾಟ್ ಹೋಗುತ್ತೆ. ಈಗ ಏನಾಯ್ತು ಫೈನಲ್ ಆಗಿ? ಫೈನಲ್ ಆಗಿ ಇವಾಗ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಬರ್ದಿದ್ದಾರೆ. ನಾನು ಬೇಡ, ನನ್ನ ದುಡ್ಡು ನನಗೆ ವಾಪಸ್ ಕೊಡಪ್ಪ, ನೀನು ಬರಿಬೇಡ ಬಿಲ್ ಅಂತ ಹೇಳ್ತಾ ಇದ್ದೀನಿ. 3 ಲಕ್ಷ ಇಸ್ಕೊಳ್ಳಿ ಬಿಲ್ ಒಂದು. ಅದೇ 3 ಲಕ್ಷ ಕೊಡೋವರೆಗೂ ನಾನು ಬಿಡಲ್ಲ ಮೇಡಮ್. ಇವತ್ತು ಬುದ್ಧಿ ಕಲಿಸ್ಬೇಕು ಸರ್. ಹಿಂಗೆ ನಾನು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬ ಸಾರ್ವಜನಿಕರು ಈ ತರ ಬುದ್ಧಿ ಕಲ್ಸಕ್ ನಿಂತ್ಕೊಂಡ್ರೆ ಮಾತ್ರ ನಮ್ಮ ರಾಜ್ಯ ಉದ್ಧಾರ ಆಗಕ್ಕಾಗತ್ತೆ. ಇಲ್ಲ ಅಂದ್ರೆ ಇವರು ಸರ್ಕಾರಿ ದುಡ್ಡು ಸಂಬಳ ತಗೊಂಡು ಲಂಚನೂ ತಗೊಳ್ತಾರೆ. ಮೇಡಮ್ ನನ್ನ ಮಗಳು ಮೆಡಿಕಲ್ ಮಾಡ್ತಾವಳೆ. ನನ್ನ ಲೆಸ್ ಅಮೌಂಟ್ ಇದೆಯಲ್ಲ 15 ಲಕ್ಷ, ಇವ್ರು ಬಿಲ್ ಕೊಟ್ಟ ತಕ್ಷಣ ನನಗೆ ವಾಪಸ್ ಬರುತ್ತೆ. ಇವರು ಹಳೆ ಡೇಟಿಗೆ ಬಿಲ್ ಹಾಕಿ ಕೊಡ್ತಾರೆ. ಈಗ ಇನ್ನು 6 ತಿಂಗಳಿಗೆ ನಂಗೆ ಬಿಲ್ ಬರುತ್ತೆ. ಹೆಂಗ್ ಮೇಡಮ್ ನಾವು ಉದ್ಧಾರ ಆಗೋದು? ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರಿಗೆ ಮಾತ್ರ ಹೆಂಡತಿ ಮಕ್ಕಳು, ಗುತ್ತಿಗೆದಾರರಿಗೆ ಯಾರಿಗೂ ಹೆಂಡತಿ ಮಕ್ಳು ಇರಲ್ವಾ ಅಂತ. ಕೆಲ್ಸ ನನಗೆ ಅರ್ಥ ಆಗುತ್ತೆ. ಎಲ್ಲಾ ಗುತ್ತಿಗೆದಾರರು ಕೆಟ್ಟವರು, ಎಲ್ಲಾ ಗುತ್ತಿಗೆದಾರರು ಒಳ್ಳೆಯವರು ಅಂತ ಹೇಳಲ್ಲ. ಅದ್ರಲ್ಲೂ ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರೋರು ಇರ್ತಾರೆ. ಮನೆಯಲ್ಲಿರೋ ಒಡವೆ ವಸ್ತ್ರ ತಗೊಂಡ್ಬಂದು ಕೆಲಸ ಮಾಡಿರ್ತಾರೆ. ನಮಗೆ ನಮ್ಮ ಕೆಲಸ ಮುಗಿಸ್ಮೇಲೆ ನನಗೆ 10% ಸಿಕ್ಕಿದ್ರೆ ಸಾಕು. ನನಗೆ ನಮ್ ಬಿಲ್ ನಮ್ಗೆ ಕೊಟ್ರೆ ಸಾಕು. ದಯವಿಟ್ಟು ಮೇಡಮ್ ನಾನು ಲೈವ್ ಅಲ್ಲೇ ತೋರಿಸ್ತೀನಿ ಎಲ್ಲ ಇವ್ರು ಹಗರಣಗಳೆಲ್ಲಾನು. ನಾಳಿದ್ದು RTI ಲಾಕ್ ತಗೊಂತೀನಿ. ದೊಡ್ಡ ನ್ಯೂಸ್ ಮಾಡೋಣ ಮೇಡಮ್. ಖಂಡಿತ ಬನ್ನಿ ಸರ್. ಪವರ್ ಟಿವಿ ಸ್ಟುಡಿಯೋ ಯಾವಾಗ್ಲೂ ಸತ್ಯದ ವಿಚಾರವಾಗಿ ನಿಂತ್ಕೊಳ್ಳೋದಕ್ಕೆ ನಾವು ಖಂಡಿತ ರೆಡಿ ಇರ್ತೀವಿ. ಯಾಕೆಂದ್ರೆ ಇಂಥ ಅಧಿಕಾರಿಗಳಿಗೆ ಸರಿಯಾಗಿ ಕೆಡ್ಡ ತೋಡ್ಲೇಬೇಕು, ಇಲ್ಲಾಂದ್ರೆ ಬುದ್ಧಿ ಬರಲ್ಲ ಅವ್ರಿಗೆ. ಹೌದು ಮೇಡಮ್. ಆಲ್ ರೈಟ್, ಥ್ಯಾಂಕ್ ಯು ಬಾಬು ರೆಡ್ಡಿ ಅವರೇ ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ.